ವೀಕ್ಷಕರೇ ನಮಸ್ಕಾರ. ದೂರದರ್ಶನ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ಮಾರ್ಟ್ ಸೊಸೆಯಂದಿರು. ಇದು ಮಧುರ ಬಾಂಧವ್ಯಗಳ ಸಂಭ್ರಮ ಮೈಸೂರಿನ ಮತ್ತೊಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಮನೆ ಅಂದರೆ ಹೇಗಿರ್ಬೇಕು ಹೇಳಿ? ಬೆಳಗ್ಗೆ ದುಡಿಯೋಕ್ಕಂತ ಮನೆಯಿಂದ ಹೊರಡ್ತೀವಲ್ವಾ, ಸಂಜೆ ಹೊತ್ತಿಗೆ ಬರೋದಕ್ಕೆ ನಾನು ಹೋಗ್ಬೇಕಪ್ಪ ಮನೆಗೆ ಅನ್ನೋ ಖುಷಿ ಇರಬೇಕೇ ವಿನಃ ಅಯ್ಯೋ ಮನೆಗೆ ಹೋದರೆ ಅತ್ತೆ ಸೊಸೆ ಜಗಳ ನೋಡೋಕ್ಕೆ ಆಗಲ್ಲಪ್ಪ ಅನ್ನೋ ಮಾತಿದ್ರೆ ಹೇಗಿರುತ್ತೆ ಹೇಳಿ? ಈ ವಿಷಯನ ಅರ್ಥ ಮಾಡಿಕೊಂಡು ಅತ್ತೆ ಸೊಸೆ ಚೆನ್ನಾಗಿದ್ದುಬಿಟ್ರೆ ಮನೆ ಮಂದಿಯೆಲ್ಲ ಖುಷಿಯಾಗಿರ್ತಾರೆ ಆ್ಯಂಡ್ ಆ ಸಮಯನೂ ಅಷ್ಟೇ ಚೆನ್ನಾಗಿ ಕಳೀತಾರೆ. ಸೊ ಈ ರೀತಿಯಾಗಿ ಈ ಮಾತನ್ನು ಅರ್ಥ ಮಾಡಿಕೊಂಡು ಯಾವೆಲ್ಲ ಅತ್ತೆ ಸೊಸೆ ಅವರ ಸಂಬಂಧಗಳನ್ನು ಕಾಪಾಡ್ಕೊಳ್ತಾ ಇದ್ದಾರಲ್ವ, ಅಂಥ ಬಾಂಧವ್ಯಗಳನ್ನು ಮತ್ತು ಅವರನ್ನು ಪರಿಚಯಿಸುವಂಥ ಕಾರ್ಯಕ್ರಮವೇ ಸ್ಮಾರ್ಟ್ ಸೊಸೆಯಂದಿರು. ಈ ನಿಟ್ಟಲ್ಲಿ ನಮ್ಮ ತಂಡ ಬಂದಿರುವಂಥದ್ದು ಈಗ ಮೈಸೂರಿನ ಶ್ರೀರಾಮ್ಪುರಕ್ಕೆ. ಬನ್ನಿ, ಮನೆಗೆ ಬಂದಿದ್ದೀವಿ, ಬಾಗಿಲು ಹತ್ತಿರ ನಿಂತಿದ್ದೀನಿ, ಒಳಗೆ ಹೋಗೋಣ. ಅತ್ತೆ ಸೊಸೆ ಮಾತು ಜೊತೆಗೆ ಬಾಂಧವ್ಯ, ಆಟ, ಹಾಡು ಎಲ್ಲವನ್ನೂ ಕೂಡ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಬನ್ನಿ, ಕಾರ್ಯಕ್ರಮನ ಶುರು ಮಾಡೋಣ. ನಮಸ್ಕಾರ, ಹೇಗಿದ್ದೀರಾ? ಮನೆಯವರು ಕೂತ್ಕೊಳ್ಳಿ. ವೀಕ್ಷಕರೇ, ಶುರು ಮಾಡೋಣ ಇವತ್ತಿನ ಸಂಚಿಕೆನ. ಮುಂಚಿತವಾಗಿ ಅತ್ತೆ ಸೊಸೆ ಇಬ್ಬರನ್ನು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸೊ ನನ್ನ ಬಲಭಾಗದಲ್ಲಿ ಅತ್ತೆ ಕೂತಿದ್ದಾರೆ ಶ್ರೀಮತಿ ಗೀತಾ ಸತ್ಯನಾರಾಯಣ ಅವರು. ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ಅದೇ ನಿಟ್ಟಲ್ಲಿ ನನ್ನ ಎಡಭಾಗದಲ್ಲಿ ಅವರ ಸೊಸೆ ಶ್ರೀಮತಿ ಶುಭಶ್ರೀ ಅವರು. ನಮಸ್ಕಾರ ಮ್ಯಾಮ್. ನಮಸ್ತೆ ಸರ್. ಸ್ವಾಗತ ತಮಗೆ. ಥ್ಯಾಂಕ್ ಯು. ಓಕೆ, ಸೊ ಸೂಪರ್ ಆಗಿದ್ದೀರಾ ಇಬ್ರು? ಖುಷಿಯಾಗಿ ಬಿಂದಾಸ್ ಆಗಿದ್ದೀವಿ. ಬಿಂದಾಸ್ ಆಗಿದ್ದೀರಾ? ಬಿಂದಾಸು. ನೀವು ಬಿಂದಾಸ್. ಓಕೆ, ಸೊ ಮಾತಾಡೋಣ, ಎಷ್ಟು ಸೂಪರ್ ಆಗಿದ್ದೀರಾ, ಎಷ್ಟು ಬಿಂದಾಸ್ ಆಗಿದ್ದೀರಾ ಅಂತ. ಮುಂಚಿತವಾಗಿ ಪರಿಚಯದಿಂದ ಶುರು ಮಾಡೋಣ. ಹೇಳಿ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ. ನಮ್ಮದು ಗೀತಾ ಸತ್ಯನಾರಾಯಣ ಅಂತ. ಓಕೆ. ನಮ್ಮ ಯಜಮಾನರು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದು, ಸ್ಟೇಟ್ ಬ್ಯಾಂಕ್ ಮ್ಯಾನೇಜರ್. ಈಗ ರಿಟೈರ್ಡ್ ಆಗಿದೆ. ನಾವು ಭದ್ರಾವತಿ ಹುಟ್ಟಿದ್ದು. ಭದ್ರಾವತಿ ತಮ್ಮದು ಊರು? ನಮ್ಮದು. ನಂತರ ಮೈಸೂರಿಗೆ ಬಂದಿದ್ದು? ಮದುವೆ ಆಗಿ ಮೈಸೂರಿಗೆ ಬಂದಿತ್ತು. ಓಕೆ, ಎಷ್ಟು ವರ್ಷ ಆಯಿತು ಮದುವೆ ಆಗಿದ್ದು? ಮದುವೆ ಆಗ 65 ವರ್ಷ ಆಯಿತು. 65 ವರ್ಷ? ಎಷ್ಟು ನೆನಪುಗಳಿದೆ, ಎಷ್ಟು ಅನುಭವಗಳಿದೆ ಮಾತನಾಡೋದಕ್ಕೆ ಅಲ್ವಮ್ಮ? ಎಷ್ಟು ಮಕ್ಕಳು ತಮಗೆ? 3 ಮಕ್ಕಳು. ಓಕೆ, ಇವರು ಯಾವ ಸೊಸೆ? ಇವರು ಕೊನೆ ಸೊಸೆ. ಓಕೆ ಓಕೆ, ಮುದ್ದಿನ ಸೊಸೆನಾ? ಎಲ್ಲರೂ ಮುದ್ದಿನ ಸೊಸೆನೇ ಹಾಗಾದರೆ. ಓಕೆ, ನಿಮ್ಮ ಹವ್ಯಾಸಗಳ ಬಗ್ಗೆ ಹೇಳೋದಾದರೆ? ನಾವು ಮನೆ ಇದರಲ್ಲೇ ಕೆಲಸದಲ್ಲಿ ಮಾಡ್ತಾ ಇರ್ತೀವಿ. ಅಡುಗೆ ಮಾಡೋದು, ಮಕ್ಕಳನ್ನೆಲ್ಲ ಓದಿಸೋದು, ನೋಡ್ಕೊಳ್ಳೋದು. ಓಕೆ. ಗಾರ್ಡನ್ ಕೆಲಸ ಮಾಡ್ತೀನಿ. ಹಾಡುಗಳೆಲ್ಲ ಕೇಳೋದು. ಓಕೆ. ಪದಬಂಧ ಅದನ್ನು ಮಾಡ್ತೀನಿ. ಸರಿ, ಮತ್ತೆ ಇದಕ್ಕೆ ಮ್ಯಾಗ್ಝೈನ್ಸ್ ಎಲ್ಲ ತರಿಸ್ತೀವಿ, ಮ್ಯಾಗ್ಝೈನ್ಸ್ ನೋಡ್ತೀವಿ. ಓದ್ತೀರಾ? ಓದೋ ಹವ್ಯಾಸನೂ ಇದೆ? ಹಾಡುಗಳೆಲ್ಲ ಹೇಳ್ತೀವಿ. ಸಂತೋಷಮ್ಮ. ಸೊ ಬನ್ನಿ, ಅವರ ಸೊಸೆ ಪರಿಚಯ ಕೇಳೋಣ. ಹೇಳಿ ಮೇಡಮ್, ನಿಮ್ಮ ಪರಿಚಯ. ನನ್ನ ಹೆಸರು ಶುಭಶ್ರೀ ಅಂತ. ನಾನು ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹುಟ್ಟೂರು ಬಂದ ಹಾಸನ, ಆಮೇಲೆ ಎಜುಕೇಷನ್ ಎಲ್ಲ KR ನಗರ ಹಾಗೆ ಮೈಸೂರಲ್ಲಾಯಿತು. ಹಾಗೆ ಮದುವೆ ಕೂಡ ಅಲ್ಲೇ ಮೈಸೂರಿಗೇನೆ ಆಯಿತು. ಸೆಟಲ್ಡ್ ಇನ್ ಮೈಸೂರು. 23 ಇಯರ್ಸಿಂದ ಮೈಸೂರಲ್ಲೇ ಇದ್ದೀವಿ. ಮ್ಯಾರೇಜ್ ಆಗಿ 13 ಇಯರ್ಸ್ ಆಯಿತು. ಸಂತೋಷ. ಹಸ್ಬೆಂಡ್ ಶಂಕರ್ ನಾರಾಯಣ್ ಅಂತ, ಅವರೆಲ್ಲ ಪ್ರೈವೇಟ್ ಕಂಪ್ನಿನಲ್ಲಿ ಮ್ಯಾನೇಜರ್ ಆಗಿದೆ. ಓಕೆ ಓಕೆ. ಸೊ ಒಟ್ಟಿನಲ್ಲಿ ಮೈಸೂರು ಬಿಟ್ಟು ಎಲ್ಲೂ ಕದಲಾಡಿಲ್ಲ, ಸುತ್ತಾನೇ ಇದ್ದೀರಾ ಮೈಸೂರನ್ನ? ಮೈಸೂರು ಮಹಾರಾಣಿ ಯುವರಾಣಿ ಥರ. ಓ, ಮೈಸೂರು ಮಹಾರಾಣಿ ಯುವರ ಅಲ್ವಾ? ನಾವು ಅನ್ಕೊಂಡಿದ್ರೆ ಚಂದ. ಓಕೆ, ಹೆಂಗಿದ್ದಾರೆ ರಾಜರು? ಮನೇಲಿ ರಾಜರ ಥರ ಇದ್ದಾರಾ? ರಾಜರ ಥರನೇ ಇದ್ದಾರೆ. ರಾಜಮಾತೆ ಹೆಂಗೆ? ರಾಜಮಾತೆ ತುಂಬ ಕೈಂಡ್, ಲವಿಂಗ್, ಹೆಲ್ಪಿಂಗ್. ಓಕೆ. ಸೊ ಏನಾದರೂ ಅಧಿಕಾರ ಕೊಟ್ಟಿದ್ದಾರಾ ನಿಮಗೆ? ಅಧಿಕಾರ ಹಾಫ್ ಆ್ಯಂಡ್ ಹಾಫ್. ನಾವು ಕಿತ್ಕೊಳ್ಳೋಕೆ ಹೋಗಲ್ಲ, ಕಿತ್ಕೊಳ್ಳೋಕೆ ಹೋಗಲ್ಲ. ಸೊ ಮ್ಯೂಚುವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ಬಿಟ್ಟಿದೀವಿ ಅಧಿಕಾರನ. ಬಿಡಿ, ನೀವಿಬ್ರು ಚೆನ್ನಾಗಿದ್ದು ಬಿಟ್ರೆ ಅಲ್ಲಿ ರಾಜರು ಚೆನ್ನಾಗೇ ಇರ್ತಾರೆ ಅಲ್ವಾ? ನೈಸ್ ಮೇಡಮ್. ನಿಮ್ಮ ಹವ್ಯಾಸಗಳ ಬಗ್ಗೆ ಹೇಳಿಲ್ಲ ತಾವು. ನನ್ನ ಹವ್ಯಾಸಗಳು ಬಂದು ಹಾಡುಗಳನ್ನು ಕೇಳ್ತಾ ಇರ್ತೀನಿ, ಫಿಲಮ್ ಸಾಂಗ್ಸ್, ಲೈಟ್ ಮ್ಯೂಸಿಕ್. ಓಕೆ. ಹಾಗೆ ಡ್ರಾಯಿಂಗ್ ಬರೀತೀನಿ. ಥಟ್ ಅಂತ ಹೇಳಿ ನನಗೆ ನೋಡೋದು ಒಂದು ನೆಚ್ಚಿನ ಹವ್ಯಾಸ. ಸಂತೋಷ ಟೋಟಲಿ. ಸೊ ಜನರಲ್ ನಾಲೆಡ್ಜ್, ಕಂಪ್ಲೀಟ್ ಡ್ರಾಯಿಂಗ್ ಎಲ್ಲ ಇದ್ರ ಕಡೆ ಇದೆ ಗಮನ. ಸ್ವಲ್ಪ ಟೈಮ್ ಆಗೋದು ಕಮ್ಮಿ, ಇರೋ ಟೈಮಲ್ಲಿ ಒಂದು ಸ್ವಲ್ಪ ಮ್ಯಾನೇಜ್ ಮಾಡ್ತೀನಿ. ಎಂಟರ್ಟೈನಿಂಗ್ ಆಗಿರೋವಂಥದ್ದನ್ನ ಕೇಳಿ. ಸಂತೋಷಮ್ಮ. ಈಗ ಒಂದು ಪ್ರಶ್ನೆ ಇದೆ ನನ್ನ ಹತ್ರ, ಆಯಿತಾ? ಹೇಗೆ ನೀವು ಉತ್ತರ ಕೊಡ್ತೀರಿ ಅಂತ ನೋಡೋಣ. ಈಗ ನಿಮ್ಮ ಸೊಸೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು. ಸಾಮಾನ್ಯವಾಗಿ ಅತ್ತೆ ಸೊಸೆ ಮಧ್ಯೆ ಎಲ್ಲಿ ಜಗಳ ಬರುತ್ತೆ ಅನ್ನೋ ಪ್ರಶ್ನೆ ಇದು. ಸೊ ನೀವು ಹೇಗೆ ನಿಭಾಯಿಸ್ತಾ ಇದ್ದೀರಿ ಅನ್ನೋದನ್ನ
ತಿಳ್ಕೊಳ್ಳುವಂಥ ಕುತೂಹಲ ನಮಗೆ. ಈಗ ನಿಮ್ಮ ಸೊಸೆ ಕೆಲಸಕ್ಕೆ ಹೋಗ್ತಾ ಇದ್ದಾರಲ್ವಾ, ಸಾಮಾನ್ಯವಾಗಿ ಹೇಗಿರುತ್ತೆ ಅಂದರೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಾಗ ಸ್ಟಾರ್ಟಿಂಗ್ ದಿನಗಳಲ್ಲಿ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಅಂದರೆ ಕೆಲಸನೂ ಆಯಿತು, ಮನೆ ಕೆಲಸನೂ ಆಯಿತು, ಎಲ್ಲ ನೀಟಾಗಿ ಹೋಗ್ತಿರುತ್ತೆ. ಹೋಗ್ತಾ 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 ಅವ್ರಿಗೂ ಸುಸ್ತಾಗುತ್ತೆ, ಬಂದು ಟಯರ್ಡ್ ಆಗುತ್ತೆ, ಪಾತ್ರೆ ಅರ್ಧಂಬರ್ಧನೆ ಉಳಿದಿರುತ್ತೆ, ಕೆಲಸ ಅರ್ಧಂಬರ್ಧನೆ ಆಗಿರುತ್ತೆ. ಅವಾಗೆಲ್ಲೂ ರೇಗಡಕ್ಕೆ ಆಗಲ್ಲ. ಅವಾಗ ನಿಮಗೂ ಅಯ್ಯೋ ಮನೇಲಿ ಇದ್ರೇ ಚೆನ್ನಾಗಿತ್ತಲ್ಲ ಈ ಸೊಸೆ, ಕೆಲಸ ಕಳಿಸೇ ತಪ್ಪು ಮಾಡಿಬಿಟ್ಟು ಅಂತ ಅಂದ್ಕೊಂಡ್ಬಿಡ್ತೀವಿ. ಸೊ ಅಲ್ಲಿಂದ ಶುರುವಾಗುತ್ತೆ ಜಗಳಗಳು. ಆಮೇಲೆ ಅವರೇ ಕೇಳ್ತಾರೆ, ಅತ್ತೆ ನಾನು ಹೋಗ್ತೀನಿ ಅಂತ ಹೇಳ್ದಾಗ ನೀವೇ ತಾನೇ ಹ್ಞೂ ಅಂದಿದ್ದು, ನೀವು ಹ್ಞೂ ಅಂದಿದ್ದಕ್ಕೆ ನಾನು ಹೋಗಿದ್ದು ಅಂತ ಅವ್ರು ಹಿಡಿತಾರೆ. ಸೊ ಹೀಗೆ ಮಾತಿಗೆ ಮಾತು ಬೆಳೆದು ಜಗಳಗಳಾಗುತ್ತೆ, ಮನೆ ದೊಡ್ಡ ರದ್ದಂತಾಗಿ ಭಾಗ ಆಗಿಬಿಡುತ್ತೆ. ಸೊ ನಿಮ್ಮ ಮನೇಲಿ ಹೇಗೆ, ನೀವು ಹೇಗೆ ನಿಭಾಯಿಸ್ತಾ ಇದ್ದೀರಿ, ನಿಮ್ಮ ಮನೇಲಿ ಹೇಗೆ ನಡೀತಾ ಇದೆ ಈ ವಿಷಯಕ್ಕೆ ಹೇಳೋದಾದರೆ ತಾವು? ನಮ್ಮ ಮನೇಲಿ ಆ ಥರದ್ದೇನು ಬಂದಿಲ್ಲ ಅವತ್ತಿಂದ, ಮದುವೆ ಆದವಿಂದ. ಓಕೆ, ನಾವೇ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀವಿ ಎಲ್ಲದನ್ನು ಇಬ್ರು. ಕೆಲ್ಸಕ್ಕೆ ಹೋಗೋ ಗಡಿಬಿಡಿಲಿ ಮನೆಗೆ ಅರ್ಧಂಬರ್ಧ ಕೆಲಸ ಮಾಡಿಬಿಟ್ಟು ಹೋಗೋದು ಅಥವಾ ಜಗಳಗಳು ಬರೋದು ಆ ಥರದ್ದು ಯಾವುದಾಗಿಲ್ಲ? ಆ ಥರ ಏನಿಲ್ಲ. ಓಕೆ ಓಕೆ, ಹೇಗೆ ನಿಭಾಯಿಸ್ತೀರಿ ಮನೇಲಿ ಹಾಗಿದ್ರೆ? ಮಾಡ್ತಾ ಇದ್ದೀನಿ, ದೇವ್ರನ್ನ ಇದು ಮಾಡ್ಕೋತೀನಿ, ಸ್ಮರಣೆ ಮಾಡ್ಕೋತೀನಿ. ಓಕೆ, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಎಲ್ಲ ಬಾಯಲ್ಲೇ ಹೇಳ್ಕೊಂಡು ಎಲ್ಲ ಮಾಡ್ತೀನಿ. ಅದರಿಂದ ನನಗೆ ಶಕ್ತಿ ಕೊಡ್ತೀನಿ ಅಲ್ವಾ, ಮನೆಯನ್ನು ನಿಭಾಯಿಸೋ ಶಕ್ತಿ ಬರುತ್ತೆ ಅಂತೀರಿ. ನಮ್ಮ ವೀಕ್ಷಕರಿಗೆ ಒಂದು ಸಂದೇಶ ಕೊಡೋದಾದರೆ, ಎಷ್ಟೋ ನಿಮ್ಮ ಮನೆಯಲ್ಲಿ ಈ ಥರ ನಡೀತಾ ಇಲ್ಲ, ಸಂತೋಷ. ಆದರೆ ಎಷ್ಟೋ ಮನೆಗಳಲ್ಲಿ ಇದೇ ವಿಷಯಕ್ಕೆ ಜಗಳಗಳಾಗ್ತಾ ಇರುತ್ತೆ. ಹೌದು, ಏನೋ 4 ಸಂಪಾದನೆ ಆಗಲಿ ಅಲ್ವಾ ಅಂತ ಕಳಿಸಿರ್ತಾರೆ. ಸ್ಟಾರ್ಟಿಂಗಲ್ಲಿ ಎರಡನ್ನೂ ಮ್ಯಾನೇಜ್ ಮಾಡ್ತಿರ್ತಾರೆ. ಹೋಗ್ತಾ ಹೋಗ್ತಾ ಮನೆ ಬಿಟ್ಬಿಡ್ತಾರೆ, ಬರೀ ಕೆಲಸದ ಕಡೆಗೆ ಬಿಡ್ತಾರೆ, ಜಗಳಗಳು ಶುರುವಾಗುತ್ತೆ. ಏನು ಹೇಳ್ತೀರಿ? ಆ ಥರ ಇದ್ದರೆ ನಾವೇ ಇದು ಮಾಡ್ಕೊಂಡು ಹೋಗಬೇಕು. ಅವ್ರನ್ನ ಇದನ್ನು ಸಪೋರ್ಟ್ ಮಾಡಬೇಕೇ ಹೊರತು ನಾವು ಅವ್ರನ್ನ ಇದು ಬಿಟ್ಕೊಡ್ಬಾರ್ದು. ಯಾವುದೇ ವಿಷಯದಲ್ಲೂ ಅಷ್ಟೇ ನಾವು ಹೇಳಬೇಕು ಅವ್ರಿಗೆ, ಹೀಗಲ್ಲ ಬುದ್ಧವಾದ ಹೇಳಿದ್ರೆ ಅವರೇ ಸರಿ ಹೋಗ್ತಾರೆ ಅಂತೀರಿ. ಸೊ ನೋಡೋಣ ಸೊಸೆ ಏನು ಹೇಳ್ತಾರೆ ಈ ಮಾತಿಗೆ ಅಂತ. ಹೇಳಿ ಮೇಡಮ್, ಏನಂತೀರಿ? ಸೊ ಮನೆ ಕೆಲಸ ಮಾಡೋದು ಸ್ಟಾರ್ಟಿಂಗಲ್ಲಿ, ಆಫೀಸ್ ಕೆಲಸಕ್ಕೂ ಸೈ ಮನೆ ಕೆಲಸಕ್ಕೂ ಸೈ ಏನು ಎರಡೂ ಹೆಂಗೆ ಮ್ಯಾಚ್ ಮಾಡ್ತಿರ್ತಾರೆ ಅಂದರೆ ಜೋಶಲ್ಲಿರ್ತಾರೆ. ಅದೇ ಸ್ವಲ್ಪ ದಿನಗಳು ವರ್ಷಗಳಾದಮೇಲೆ ಮನೆ ಕೆಲಸನ ನಾವು ಬದಿಗಿಟ್ಟು ಬರೀ ನಮ್ಮ ಕೆಲಸ ಅಷ್ಟೇ ಸಾಕು ಅಂತ ಅಂದ್ಕೊಂಡ್ಬಿಡ್ತಾರೆ. ಈ ವಿಷಯನೇ ಮನೇಲಿ ಅತ್ತೆ ಸೊಸೆ ಮಧ್ಯೆ ಜಗಳ ಬರೋದಕ್ಕೆ ಕಾರಣ ಆಗುತ್ತೆ. ಸೊ ಏನು ಹೇಳ್ತೀರಿ ತಾವು? ನೀವು ಹೇಳಿದಾಗ ಅದು ಒಂದು ರೀಸನ್. ಒತ್ತಡ ಯಾವಾಗಲೂ ಇದ್ದೇ ಇರುತ್ತೆ. ಒಂದಲ್ಲ ಒಂದು ರೀತಿನಲ್ಲಿ ಯಾವುದೇ ಕೆಲಸ ಆದ್ರೂ ಒತ್ತಡ ಇರುತ್ತೆ. ನಮಗೆ ಅಂತ ಒಂದು ಟೈಮ್ ಮಾಡಿಕೊಂಡು ಮತ್ತೆ ಮನೆಯವ್ರಿಗೆ ಅಂತ ಒಂದು ಫ್ಯಾಮಿಲಿ ಟೈಮ್ ಅಂತ ಇಡಬೇಕಾಗತ್ತೆ ಅಂತ ನನ್ನ ಮಟ್ಟಿಗೆ. ಕೆಲಸದ್ದು ಅಷ್ಟೇ, ಎರಡೂ ಮ್ಯಾನೇಜ್ ಮಾಡಿ ತೂಗಿಸ್ಬೇಕು. ಇಲ್ಲಾಂದರೆ ಅವರು ಜಾಸ್ತಿ ಅಡ್ಜಸ್ಟಿಂಗ್, ನನಗಿಂತ ಅವ್ರು ಜಾಸ್ತಿ ಅಡ್ಜಸ್ಟಿಂಗ್. ಹಾಗಾಗಿ ಅವರು ನಾನು ಬಿಟ್ಕೊಡಲ್ಲ, ಹಾಗಾಗಿ ನಾನು ಹಾಗೆ ಮಾಡಬೇಕು, ನಾನು ಅವ್ರನ್ನ ಬಿಟ್ಕೊಡಲ್ಲ. ಯಾವತ್ತಾಗಿದ್ದ ಸಂದರ್ಭ ಬಂದಿತ್ತ ಮನೇಲಿ? ಈಗ ನಾವು ಹೇಳಿದ ಹಾಗೆ ಬಂದಿದೆ, ಎಷ್ಟೊಂದು ಸರಿ ಬಂದಿದೆ. ಹೆಂಗೆ ನಿಭಾಯಿಸಿ? ಅವ್ರನ್ನ ಕೇಳಿದ್ರೆ ಅವ್ರು ಇಲ್ಲ ಅಂತಾರೆ, ನಾನು ಹೇಳಿದ್ರೆ ಹ್ಞೂ ಅಂತೀನಿ, ನಾನೇ ಮಾಡಿರೋದು ಅದಕ್ಕೆ. ಓಕೆ, ಸೊ ಆ ಟೈಮಲ್ಲೆಲ್ಲ ಹೇಗೆ ನಿಭಾಯಿಸಿದ್ದೀರಿ? ಅದೇ ಅದನ್ನು ನಾನು ಅರ್ಥ ಮಾಡ್ಕೋಬೇಕು. ಎಟ್ ಒಂದು ಸ್ಟೇಜ್ ನಾನು ಅವ್ರಿಗೂ ಒಂದು ಕೆಲಸ ಅಂತ ಇರುತ್ತೆ. ಮನೇಲಿದ್ದಾರೆ ಅಂತಂದರೆ ಕೆಲ್ಸಕ್ಕೆ ಹೋಗ್ದೇ ಏನು ಕೆಲಸ ಮಾಡಲ್ಲ ಅಂತಲ್ಲ, ಅವರು ಮ್ಯಾನೇಜ್ ಮಾಡಬೇಕಾಗತ್ತೆ. ಸೊ ಅವ್ರಿಗೂ ಒತ್ತಡ ಇರುತ್ತೆ. ನಾನು ಅದನ್ನು ಅರ್ಥ ಮಾಡ್ಕೊಬೇಕು, ಮತ್ತು ಅಲ್ವಾ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಇದು ಮಾಡಬೇಕು, ಸಪೋರ್ಟ್ ಮಾಡಲೇಬೇಕಾಗತ್ತೆ. ಸೊ ಆಡಿಯನ್ಸಿಗೆ ಒಂದು ಮೆಸೇಜ್ ಕೊಡೋದಾದರೆ, ಈಗ ನಿಮ್ಮ ಮನೇಲಿ ನೀವಿಬ್ಬರು ಅರ್ಥ ಮಾಡ್ಕೊಂಡು ಹೋಗ್ತಾ ಇದ್ದೀರಿ, ಭಾಳ ಸಂತೋಷ. ಸೊ ಎಷ್ಟೋ ಮನೆಗಳಲ್ಲಿ ಈ ಕಾರಣಕ್ಕೆ ಜಗಳ ಆಗ್ತಿರುತ್ತೆ, ಆಗಿದೆ ಕೂಡ. ಸೊ ಅವ್ರಿಗೊಂದು ಸಂದೇಶ ಕೊಡೋದಾದರೆ ಒಬ್ಬ ಸೊಸೆಯಾಗಿ ಏನು ಹೇಳ್ತೀರಾ? ಅರ್ಥ ಮಾಡ್ಕೊಳ್ಳೋದಕ್ಕೆ ಬಿಟ್ಟಿದ್ದು, ನಾವು ಅವ್ರನ್ನ ಅರ್ಥ ಮಾಡ್ಕೋಬೇಕು, ಅವರ ಸಪೋರ್ಟ್ಗೆ ಅಂತ ನಿಂತ್ಕೋಬೇಕು. ಹಾಗಾಗಿ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಅಂತ ನನಗನ್ಸುತ್ತೆ. ಅಲ್ವಾ? ನಿಜ ಮ್ಯಾಮ್. ನಿಮ್ಗೆ ಅನಿಸಿಲ್ವಮ್ಮ ಯಾವತ್ತು ಸೊಸೆ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅಂತಂದರೆ ಅತ್ತೆ ಕೈಯಿಂದ ಎಸ್ಕೇಪ್ ಆಗೋದಕ್ಕೆ ಹೋಗ್ತಾ ಇದ್ದಾರೆ ಇವರು ಅಂತ ಅನಿಸಿಲ್ವಾ? ಅನ್ಸಲ್ಲ. ಅವ್ರವ್ರ ದಾರಿ ನೋಡ್ಕೊಳ್ಳೇಬೇಕಲ್ಲ ಅವರು. ಯಾಕೆಂದರೆ ಯಾವತ್ತು ನಾವೇ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ವಲ್ಲ. ನಾವು ಇರೋ ತನಕ ನಾವು ನೋಡ್ಕೋತೀವಿ, ನೆಕ್ಸ್ಟ್ ಅವರೇ ಮಾಡಬೇಕಲ್ಲ. ಅವ್ರ ಮೇಲೆ ಜವಾಬ್ದಾರಿ ಅವ್ರಿಗೆ ಬರಬೇಕು, ಅವ್ರಿಗೆ ಅಲ್ವಾ? ಜವಾಬ್ದಾರಿ ಬರಬೇಕು ಅಂದರೆ ಅವರು ದುಡಿಬೇಕು, ಕಷ್ಟ ನಷ್ಟಗಳು ಗೊತ್ತಾಗಬೇಕು ಅಲ್ವಾ? ಹೌದು. ಓಕೆ, ಏನಂತೀರಿ ಶುಭಶ್ರೀ ಅವರೇ? ನಿಜ. ಆ ವಿಷಯ ಅಲ್ಲ, ಕೆಲ್ಸಕ್ಕೆ ಹೋಗೋದು ಅಂದ್ರೆ ಅತ್ತೆ ಕೈಯಿಂದ ಎಸ್ಕೇಪ್ ಆಗೋದಕ್ಕೆ ಒಂದು ಒಳ್ಳೆ ದಾರಿಯಪ್ಪ. ಅದು ನಿಜ. ನಿಜನಾ ಅದು ನೀವು ಹೇಳೋದು? ಅದು ಕೆಲವ್ರಿಗೆ ಹಂಗೆ ಅನ್ನಿಸ್ಬೋದು, ಬಟ್ ನನಗೆ ಕೇಳಿದ್ರೆ ಎಸ್ಕೇಪ್ ಅನ್ನೋ ಥರ ಇಲ್ಲ. ನನಗೆ ಫ್ರೀ ಇದ್ದಾಗ ನಾನು ಆಬ್ವಿಯಸ್ಲಿ ನಾನು ಮಾಡ್ತೀನಿ, ಆದಷ್ಟು ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಓಕೆ, ಸಂತೋಷ ಮ್ಯಾಮ್. ಸೊ ವೀಕ್ಷಕರೇ, ಇದೆ ಅಲ್ವಾ, ನಾವು ಯಾವಾಗಲೂ ಅನ್ಕೋತೀವಿ ಅಂದರೆ ಈಗ ಅನಿವಾರ್ಯತೆ ಆಗಿದೆ
ಇಬ್ಬರು ಸೇರಿ ದುಡಿದ್ರೇ ಜೀವನ ಸಾಗುವಂಥ ದಿನಗಳಲ್ಲಿ ನಾವಿದ್ದೀವಲ್ವಾ, ಸೊ ದುಡಿಲಿ ಬಿಡು ಸೊಸೆ ಅನ್ನೋ ಒಂದು ಉದ್ದೇಶ ಇರುತ್ತೆ. ಬಟ್ ಅತ್ತೆಯಿಂದ ಎಸ್ಕೇಪ್ ಆಗೋದಕ್ಕೆ ಒಂದು ಒಳ್ಳೆ ದಾರಿ ಅಲ್ವಾ ಅಂತ ಅದನ್ನು ಡಿಸ್ಅಡ್ವಾಂಟೇಜ್ ಆಗಿ ಅಥವಾ ಅದರದ್ದೊಂದು ಲಾಭ ತೊಗೊಂಡ್ಬಿಡ್ತಾರೆ ಅದರದ್ದು. ಸೊ ಹಾಗಾಗಿ ಆ ಥರ ಆಗದೆ ಅದರೊಳಗಿನ ಅರ್ಥ ಏನಿದೆ, ನಮ್ಮ ಸಂಬಂಧಗಳನ್ನು ಕುದಿಸ್ಕೊಳ್ಳೋದು ಹೇಗಿರುತ್ತೆ ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಬಹುಶಃ ಒಳ್ಳೇದು ಅಂತ ಅನಿಸುತ್ತೆ. ಸೊ ಬನ್ನಿ ಮುಂದಿನ ಹಂತದಲ್ಲಿ ಮಾತಾಡುವಂಥದ್ರ ಜೊತೆಗೆ ಆಟ ಆಡೋರಿದ್ದಾರೆ, ಸ್ಮಾರ್ಟ್ ಮೋಜಿನ ಆಟ. ಸೊ ಒಂದು ಪುಟ್ಟ ವಿರಾಮ ತಗೊಳ್ತಾ ಇದ್ದೀವಿ, ಮತ್ತೆ ವಾಪಸ್ ಬರ್ತೀವಿ. ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ಸೊ ಮುಂದಿನ ಹಂತ ಇರುವಂಥದ್ದು ಸ್ಮಾರ್ಟ್ ಮೋಜಿನ ಆಟ. ಸೊ ಏನಪ್ಪ ಮೋಜಿನ ಆಟ ಇವತ್ತಿಂದು ಅಂತಂದರೆ, ರೂಲ್ಸ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ನೀವು ಕೂಡ. ಸೊ ಇಲ್ಲಿ ಸೆಟಪ್ ಈ ರೀತಿಯಾಗಿದೆ. ಸೊ ಪ್ಲೇಟಲ್ಲಿ ಒಂದಷ್ಟು ಬೆಂಕಿ ಕಡ್ಡಿ ಇದೆ, ಜೊತೆಗೆ 2 ಸಪ್ರೇಟ್ ಬೌಲ್ ಇದೆ ಆ್ಯಂಡ್ 1 ಸ್ಟ್ರಾ ಇದೆ. ನೀವೇನು ಮಾಡಬೇಕು, 30 ಸೆಕೆಂಡ್ಸ್ ಮಾತ್ರ ಸಿಗುತ್ತೆ ನಿಮಗೆ ಹಾಗೆ ನಿಮಗೆ. ಸೊ ನೀವು ಈ ರೀತಿ ಸ್ಟ್ರಾನ ತೊಗೊಂಡು ಮಿಡ್ಲಲ್ಲಿ ಹಿಡ್ಕೊಂಡು ಈ ಸ್ಟ್ರಾ ಅಲ್ಲಿ ಒಂದೊಂದೇ ಕಡ್ಡಿನ ಹಾಕ್ತಾ ಬ್ಯಾಲೆನ್ಸ್ ಮಾಡ್ತಾ ವಾಪಸ್ ಇದಕ್ಕೆ ಹಾಕಬೇಕು. ಸೊ ಈ ರೀತಿಯಾಗಿ 30 ಸೆಕೆಂಡ್ಸಲ್ಲಿ ನಿಮ್ಮ ಬೌಲಲ್ಲಿ ಎಷ್ಟು ಕಡ್ಡಿಗಳಿರುತ್ತೆ, ಜಾಸ್ತಿ ಯಾರ್ದಿರುತ್ತೋ ಅವ್ರು ವಿನ್ನರ್ ಆಗ್ತೀರಾ. ಸರಿನಾ? ಗೊತ್ತಾಯ್ತಲ್ವಾ? ಸೊ ವೀಕ್ಷಕರೇ ರೆಡಿ ಇದ್ದಾರೆ ಅವರು. ಫಸ್ಟ್ ಅತ್ತೆಯಿಂದ ಶುರು ಮಾಡೋಣ. ರೆಡಿ ಇದ್ದೀರಿ ಅಲ್ವಮ್ಮ ನೀವು? ಸೊ ಶುರು ಮಾಡೋಣ ಇವತ್ತಿನ ಸ್ಮಾರ್ಟ್ ಮೋಜಿನ ಆಟ. ಸೊ ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ಬೇಗ ಬೇಗ ಬೇಗ, ಇರೋದು ಬರೀ 30 ಸೆಕೆಂಡ್ಸ್ ಮಾತ್ರ. ಬೇಗ 10 ಸೆಕೆಂಡ್ ಆಗೋಯ್ತು. ಎಸ್ ಬಂದ್ಬಿಟ್ಟು. ಸೊ ಆಲ್ಮೋಸ್ಟ್ 20 ಸೆಕೆಂಡ್ ಆಗೋಯ್ತು. ಬೇಗ 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 ಬೇಗ, ಅಲ್ಲಿಗೆ ನಿಮ್ಮ ಸಮಯ ಮುಗೀತು. ಇದೆಂತ ಒಂದು ಕಡ್ಡಿ ಕೆಳಗಡೆನೆ ಬಿತ್ತು, ಹೊರಗಡೆ ಬಿತ್ತು. ಆದ್ರೂ ಲೆಕ್ಕದಲ್ಲಿ ನೋಡೋದಾದ್ರೆ ಬೌಲಲ್ಲಿ ಇರೋದು ಬರೀ ಒಂದು ಕಡ್ಡಿ ಮಾತ್ರ ಅಲ್ವಾ? ಯಾಕ ಕಡ್ಡಿ ಬರಲ್ಲ ಅಂತ ಬೌಲಲ್ಲಿ? ಲೆಕ್ಕದ ಪ್ರಕಾರ ನೋಡೋದಾದ್ರೆ ಒಂದಿದೆ. ಓಕೆನಾ? ಸೊ ನೋಡೋಣ. ಸೊ ವೀಕ್ಷಕರೇ, ಲೆಕ್ಕದ ಪ್ರಕಾರ ನೋಡೋದಾದ್ರೆ ಒಂದು ಕಡ್ಡಿ ಮಾತ್ರ ಹಾಕಿದ್ದಾರೆ 30 ಸೆಕೆಂಡ್ಸ್ ಅಲ್ಲಿ. ಸೊ ನೋಡೋಣ ಸೊಸೆ ಹೇಗಾಡ್ತಾರೆ ಅಂತ. ಸೊ ಬನ್ನಿ ನೋಡೋಣ ಸೊಸೆ ಆಟ ಹೇಗಿದೆ ಅಂತ. ಸೊ ನಿಮ್ಮ ಸಮಯ ಶುರುವಾಗ್ತದೆ ಈಗ. ಈಗ ನೋಡೋಣ ಜಾಸ್ತಿ ಮಾಡ್ಬೇಕು, ಹೇಗೆ ಮಾಡ್ತೀರಿ ಅಂತ. ಎಸ್ 10 ಸೆಕೆಂಡ್ ಆಗಿದೆ ಆಗ್ಲೇ. ಕೇವಲ ಒಂದು ಕಡ್ಡಿ ಮಾತ್ರ ಬೌಲಲ್ಲಿ ಬಿದ್ದಿದೆ. 20 ಸೆಕೆಂಡ್ ಆಯ್ತು. ಬೇಗ 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 ಬೇಗ, ಆಗ್ತಿದೆ ಆಗ್ತಿದೆ. ಸಮಯ ಮುಗೀತು. ಸೊ 30 ಸೆಕೆಂಡ್ ಅಲ್ಲಿ ಅತ್ತೆಗಿಂತ ಒಂದು ಚೂರು ಹೆಚ್ಚು ನಾನು ಅಂತ. ಸೊ ಟೋಟಲ್ 2 ಕಡ್ಡಿಗಳನ್ನ ಹಾಕಿದ್ದಾರೆ ಬೌಲಲ್ಲಿ. ಸೊ 2 ಇದೆ. ಸೊ ಏನಂತೀರಿ ಮತ್ತೆ? ನಿಮ್ ಸೊಸೆ ಗೆದ್ದಿದಾರಲ್ವಾ? ಗೆದ್ದಿದ್ದಾರೆ. ಖುಷಿನಾ? ಖುಷಿ. ಗೊತ್ತಿತ್ತಾ ನಿಮ್ಗೆ ಅವ್ರು ಗೆಲ್ತಾರೆ ಅಂತ? ಗೊತ್ತಿತ್ತು. ಅಥವಾ ಅವ್ರನ್ನ ಗೆಲ್ಲಿಸ್ಬೇಕು ಅಂತಾನೆ ನೀವು ಸೋತ್ರ? ಇಲ್ಲಪ್ಪ. ನೋಡಿ ಆ ಕಡ್ಡಿ ಬೌಲಲ್ಲಿ ಬೀಳ್ತಿತ್ತು, ಹೊರಗಡೆ ಬಿದ್ದಿದೆ ಅಂದ್ರೆ ಯಾಕೋ ಗೆಲ್ಸೋದಕ್ಕೆ ನೀವು ಸೋತಿದ್ದೀರಾ ಅನ್ಸುತ್ತೆ. ಸೊ 2 ಕಡ್ಡಿಗಳನ್ನ ಹಾಕಿದ್ದಾರೆ. ಸೊ ಬನ್ನಿ ಚಪ್ಪಾಳೆ ಶುಭಶ್ರೀ ಅವ್ರಿಗೆ, ಅಭಿನಂದನೆಗಳಿಗೆ. ಸೊ ವೀಕ್ಷಕರೇ, ಸ್ಮಾರ್ಟ್ ಮೋಜಿನ ಆಟದ ಉದ್ದೇಶನೇ ಅದು. ಚಿಕ್ಕ ಚಿಕ್ಕ ಆಟಗಳನ್ನ ಸಿಗುವಂತ ಚಿಕ್ಕ ಚಿಕ್ಕ ಸಮಯದಲ್ಲಿ ಆಡಿ ದೊಡ್ಡ ಖುಷಿಯನ್ನ ಪಡಿ, ಇಷ್ಟೇ ವಿಷಯ ಇರುವಂಥದ್ದು. ಹಾಗೇನೆ ಸಂಬಂಧಗಳನ್ನ ಗಟ್ಟಿಯಾಗಿಸ್ತಾ ಸಂಭ್ರಮಿಸೋದಕ್ಕೆ ಇದು ಕೂಡ ಕಾರಣ ಆಗುತ್ತೆ. ಬನ್ನಿ ಮುಂದಿನ ಹಂತದಲ್ಲಿ ಹಾಡಾಡೋರಿದ್ದಾರೆ. ಎಷ್ಟು ಜನ ಹಾಡ್ತಾರೆ, ಅದ್ರ ಜೊತೆ ಒಂದಷ್ಟು ಮಾತು, ಖುಷಿ ಎಲ್ಲವೂ ಸಾಧ್ಯವಾಗುತ್ತೆ. ಒಂದು ಪುಟ್ಟ ವಿರಾಮ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ಸೊ ಮುಂದಿನ ಹಂತ ಇರುವಂಥದ್ದು ಸ್ಮಾರ್ಟ್ ಸಿಂಗಿಂಗ್. ಸೊ ರೆಡಿ ಆಗಿದ್ದಾರೆ. ಸೊ ಅತ್ತೆ ಜೊತೆಗೆ ಅವ್ರನ್ನ ಸಪೋರ್ಟ್ ಮಾಡೋದಕ್ಕೂ ಕೂಡ ಜೊತೆಯಾಗಿ ನಿಂತಿದ್ದಾರೆ. ಸೊ ಬನ್ನಿ ಅವ್ರ ಪರಿಚಯನೂ ಮಾಡ್ಕೊಳ್ಳೋಣ. ಹೇಳಿ ತಮ್ಮ ಪರಿಚಯ ಯಾರಿರುವಂಥದ್ದು? ಲೀಲಾವತಿ ಅಂತ, ಇವರು ಸೊಸೆ ತಾಯಿ ದೀಪ್ತಿ. ನಮಸ್ಕಾರಮ್ಮ, ಸ್ವಾಗತ ತಮಗೆ. ಓಕೆ, ಸೊ ಈ ಕಡೆ ನೀವು ರೆಡಿ ಆಗಿದ್ದೀರಿ ಹಾಗಾದರೆ. ಓಕೆ, ಸೊ ರೂಲ್ಸ್ ಹೀಗಿದೆ. 3 ಹಾಡುಗಳ ಚರಣಗಳನ್ನು ನಾನು ಹಾಡ್ತೀನಿ, ಒಂದಾದ ನಂತರ ಒಂದು. ಸೊ ಗೆಸ್ ಮಾಡಬೇಕು ನೀವು ಆ ಸಾಂಗ್ ಯಾವುದು ಅಂತ. ಹಾಗೆಯೇ ಪಲ್ಲವಿಯಿಂದ ಹಾಡಬೇಕು. ಸೊ ನೀವು ರೆಡಿನಾ? ಈ ಕಡೆ ದೀಪ್ತಿ ರೆಡಿ ಆಗಿದ್ದಾರೆ, ಸ್ಟ್ರಾಂಗ್ ಆಗಿದ್ದಾರೆ. ಬೀಗದ ಕೈ 2 ರೆಡಿ ಇದೆ ಅಲ್ವಾ?
ಸೊ ನೋಡ ಬನ್ನಿ. ಮೊದಲನೇ ಹಾಡಿನ ಚರಣ ಈ ರೀತಿಯಾಗಿದೆ. ನನ್ನೆದೆಯ ತಾಳ ನೀನು, ನನ್ನೊಸಿರ ರಾಗ ನೀನು, ನನ್ನೊಡಲ ಜೀವನಿ ಸಂತೋಷವೇ, ನೀನಿಲ್ಲವಾದರೆ ಈ ಪ್ರಾಣ ನಿಲ್ಲದೆ, ನೀನಿಲ್ಲವಾದರೆ ಈ ಪ್ರಾಣ ನಿಲ್ಲದೆ. ಬೆಳದಿಂಗಳಾಗಿ ಬಾ ತಂಗಾಳಿಯಾಗಿ ನಾನು ಆನಂದವ ತುಂಬುವೆ, ಒಂದಾಗುವೆ. ಬೆಳದಿಂಗಳಾಗಿ ಬಾ. ಪಾಯಿಂಟ್ ಯಾರು ಹೋಗಿದೆ, ಬೀಗ್ತಿ ಗೆಸ್ ಮಾಡಿದ್ದಾರೆ. ನಂತರ ನೀವು ಕಂಟಿನ್ಯೂ ಮಾಡಿದ್ರೆ ಅದು ಬೇರೆ ವಿಷಯ, ಬಟ್ ಗೆಸ್ ಮಾಡಿದ್ದು ಅತ್ತೆ ಹೊರಟಿ. ಸೊ ಅಲ್ಲಿಗೆ ಒಂದು ಪಾಯಿಂಟ್ ಹೋಗಿದೆ, ಅತ್ತೆಗೆ ಸಿಕ್ತು. ಹಾಗಿದ್ರೆ ಪಾಯಿಂಟ್ ಚಪ್ಪಾಳೆ. ಓಕೆ, ಎರಡನೇ ಹಾಡಿನ ಚರಣ ಈ ರೀತಿಯಾಗಿದೆ. ತಾವರೆ ಮೊಗ್ಗೊಂದು ಸೂರ್ಯನ ಕಂಡಾಗ ಅರಳಿ ನಗುವ ಹಾಗೆ, ಈ ಮೊಗಬೇಕು ಕಾಣೆ ಹೂವಾಯಿತೀಗ. ಗೊತ್ತಾಗ್ತೀಯಾ? ಹಾಗೆ ಕಂಡೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ಸ್ನೇಹದ ಮಾತಿಂದ ಪ್ರೀತಿಯ ಜೇನಿಂದ ತುಂಬುತ್ತಾನಂದ, ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಮತ್ತೆ ಪಾಯಿಂಟು ಅಲ್ಲ, ನೀವು 2 ಪಾಯಿಂಟ್ ತಗೊಂಡ್ರಿ, ಆದ್ರೆ ಒಂದು ಹಾಡು ನೀವು ಹಾಡ್ಲಿಲ್ಲ ಅಲ್ವಾ? ಬೀಗ್ತಿನೇ ಗೆಸ್ ಮಾಡಿದ್ರು, ಬೀಗ್ತಿನೇ ಹಾಡಿದ್ರು. ಬಹುಶಃ ಬೀಗ್ತೀನಿ ಅದಕ್ಕೆ ಕರ್ಕೊಂಡ್ರ ಹೆಂಗೆ ಅಂತ. ಹೌದು, ಅವರೆಲ್ಲ ಚೆನ್ನಾಗಿ ತಿಳಿದಿರೋರು, ಅದಕ್ಕೋಸ್ಕರ ಅವ್ರನ್ನೇ. ಓಕೆ ಓಕೆ, ಆ ವಿಷಯ ಬಿಡಿ. 65 ವರ್ಷದ ದಾಂಪತ್ಯ ಜೀವನದಲ್ಲಿ ನಿಮ್ಮ ಯಜಮಾನ್ರು ನಿಮಗೆ ಹಾಡಿದ್ರೆ ಹಾಡು, ಬಂದೆಯ ಬಾಳಿನ ಬೆಳಕಾಗಿ ಹಾಡಿದ್ದಾರೆ. ಯಾವ್ದಾದ್ರು ಹಾಡು? ಇಲ್ಲ ಇಲ್ಲ, ಇದು ಕೇಳಿಸ್ಕೊಂಡ್ಮೇಲೆ ಹಾಡ್ತಾರೆ ನೋಡಿ ಇವತ್ತು. ಸೊ 2 ಪಾಯಿಂಟ್ ಸಿಕ್ಕಿದೆ. ನೋಡೋಣ, ಆದ್ರೂ ಒಂದು ಪ್ರಯತ್ನ ಇದೆ, ಪ್ರಯತ್ನ ಮಾಡಬಹುದು ಶುಭಶ್ರೀ ಅವರೇ. ಕೊನೆಯ ಹಾಡಿನ ಚರಣ ಈ ರೀತಿಯಾಗಿದೆ. ಚಂದಿರನೆಲ್ಲೋ ನೈದಿಲೆಯೆಲ್ಲೋ ನೋಡಲು ಅರಳುವ ಸಡಗರವೇನೋ, ಎಲ್ಲೇ ಇರಲಿ ಹೇಗೆ ಇರಲಿ, ಮಾಮರವೆಲ್ಲೋ ಕೋಗಿಲೆಯಲ್ಲೋ, ಮಾಮರವೆಲ್ಲೋ ಕೋಗಿಲೆಯಲ್ಲೋ, ಈ ನೀ ಸ್ನೇಹ ಸಂಬಂಧ, ಎಲ್ಲಿಯದೋ ಈ ಅನುಬಂಧ. ಮಾಮರವೆಲ್ಲೋ ಕೋಗಿಲೆಯಲ್ಲೋ, ಮಾಮರವೆಲ್ಲೋ ಕೋಗಿಲೆಯಲ್ಲೋ, ಈ ನೀ ಸ್ನೇಹ ಸಂಬಂಧ, ಎಲ್ಲಿಯದೋ ಈ ಅನುಬಂಧ. ಎಂತ ಅನುಬಂಧ ಅತ್ತೆ ಸೊಸೆದು. ತುಂಬಾ ಸಂತೋಷ. ಆದ್ರೂ ಶುಭಾಶ್ರೀ ಅವರು 1 ಪಾಯಿಂಟ್ ತಗೊಂಡಿದ್ದೀರಾ. ಆದ್ರೆ ಅತ್ತೆಗೇನು ಖುಷಿ ಅಂದ್ರೆ, ನೀ ಗೆಸ್ ಮಾಡಿದ್ರು 2 ಪಾಯಿಂಟ್ ನನ್ನ ಕಡೆಗಿದೆ, ನಾನೇ ವಿನ್ನರ್ ಅಂತ ಡಿಸೈಡ್ ಆಗ್ಬಿಟ್ಟಿದ್ದಾರೆ. ಸೊ ಅಲ್ಲಿಗೆ ಅತ್ತೆ ಟೀಮ್ ವಿನ್ ಆಗಿದೆ. ಅಭಿನಂದನೆಗಳು ತಮಗೆ. ನಿಮಗೆ ದೊಡ್ಡ ಅಭಿನಂದನೆಗಳು, ಗೆಲ್ಸಿದ್ದೀರಾ ಅವರನ್ನ. ಥ್ಯಾಂಕ್ ಯು ಭಾಗವಹಿಸಿದ್ದಕ್ಕೆ. ವೀಕ್ಷಕರೇ, ಈ ಸ್ಮಾರ್ಟ್ ಸಿಂಗಿಂಗ್ನ ಉದ್ದೇಶನೇ ಅದು. ಹಾಡಬೇಕು, ಸಂಗೀತಕ್ಕೊಂದು ದೊಡ್ಡ ಶಕ್ತಿ ಇದೆ. ಸಮಯ ಸಿಕ್ಕಾಗ ಹಾಡ್ದಾಗ್ಲೆಲ್ಲ ಈ ರೀತಿ ಅದು ಅತ್ತೆ ಸೊಸೆ ಕೂತ್ಕೊಂಡು ಹಾಡ್ಬಿಟ್ರಂತೂ ಸಂಬಂಧಗಳು ಇನ್ನೂ ಗಟ್ಟಿಯಾಗುತ್ತೆ ಅಲ್ವಾ? ಅದೇ ನಮ್ಮ ಉದ್ದೇಶ ಇರುವಂಥದ್ದು. ಇದ್ರ ಜೊತೆಗೆ ನಾವೆಲ್ಲರೂ ಅನ್ಕೋತಿರ್ತೀವಿ ಅಲ್ವಾ, ನಮ್ಮ ಎಲ್ಲ ಮನೆಗಳಲ್ಲೂ ಕೂಡ ಎಲ್ಲ ಸಂಬಂಧಗಳು ಕೂಡ ಯಾವಾಗಲೂ ಕೂಡ ಚೆನ್ನಾಗಿ ಇರಬೇಕಲ್ವಪ್ಪ. ಏನು ಮಾಡ್ಬೇಕು ನಾವು ಅದಕ್ಕೆ? ಏನಾದರೂ ನಾವು ಅನ್ಕೋತೀವಿ, ಆದ್ರೆ ಇನ್ನೊಂದೇನೋ ತಪ್ಪಾಗುತ್ತೆ, ಮುನಿಸ್ ಬರುತ್ತೆ, ಮತ್ತೆ ಜಗಳ ಆಗುತ್ತೆ. ಬಟ್ ಹೆಂಗೆ ನಾವಿಂದ ಕಾಪಾಡ್ಕೊಳ್ಳೋದು ಅನ್ನೋ ಒಂದು ಕುತೂಹಲ ಇರುತ್ತೆ, ತಿಳ್ಕೊಳ್ಬೇಕು ಅಂತ. ಅದನ್ನೇ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಹೇಳುವಂಥದ್ದು ಸ್ಮಾರ್ಟ್ ಸಲಹೆ ಅಂತ. ಅವುಗಳನ್ನ ತಿಳ್ಕೊಳ್ಳೋದ್ರ ಮೂಲಕ, ಅಳವಡಿಸ್ಕೊಳ್ಳೋದ್ರ ಮೂಲಕ ಇವೆಲ್ಲವಕ್ಕೂ ಸಾಧ್ಯವಾಗುತ್ತೆ, ಖುಷಿ ಇರುತ್ತೆ. ಸೊ ಬನ್ನಿ, ಹಾಗಾದ್ರೆ ಇವತ್ತಿನ ಸ್ಮಾರ್ಟ್ ಸಲಹೆ ಏನು ಅಂತ ನೋಡೋಣ. ಸೊ ಇದನ್ನ ತಿಳಿಸ್ಕೊಡ್ತಾ ಇದ್ದಾರೆ ಖ್ಯಾತ ಆಪ್ತ ಸಲಹೆಗಾರರಾದಂತಹ ಶ್ರೀಮತಿ ಸುಷ್ಮಾ ಕೌಶಿಕ್ ಅವರು. ಸೊ ಸ್ಮಾರ್ಟ್ ಸಲಹೆ ನಿಮಗಾಗಿ.
ಇಂದಿನ ಟಿಪ್ ನಮ್ಮ ಸ್ಮಾರ್ಟ್ ಸೊಸೆಯಂದ್ರಿಗೆ. ಹಣದ ವಿಷಯ ಬಂದಾಗ ಎಂತಹ ಒಳ್ಳೆಯ ಸಂಬಂಧಗಳು ಹಾಳಾಗತ್ತೆ. ಇದನ್ನು ನೀವು ನೋಡಿರ್ಬೋದಲ್ವಾ, ಅಥವಾ ನಿಮ್ಮ ಮನೆಯಲ್ಲೂ ಆಗಿರಬಹುದಲ್ವಾ? ನಿಮ್ಮ ಮನೆಯಲ್ಲಿ ಹಣದ ಬಗ್ಗೆ ಮಾತಾಡೋಕ್ಕೆ ಒಂದು ಸತಿ ಕಿಸಿಬಿಸಿ ಆಗತ್ತೆ. ನಾನು ದುಡಿತಾ ಇರೋದು ನನ್ನ ಹಣದ ವಿಷಯದ ಬಗ್ಗೆ ಅಥವಾ ನಾನು ಖರ್ಚು ಮಾಡೋ ವಿಷಯದ ಬಗ್ಗೆ ನಿಮಗೆ ಯಾಕೆ ಹೇಳಬೇಕು ಅನ್ನೋದು ಅನ್ಸೋದು ಸಹಜ ಅಲ್ವಾ? ಸೊ ತಿಂಗಳಿಗೊಮ್ಮೆ ಕುಳಿತು ಇದ್ರ ಬಗ್ಗೆ ನಾವು ನಮ್ಮ ಕುಟುಂಬದವರಿಗೆ ಮಾತಾಡಬೇಕಾಗತ್ತೆ. ಈಗ ಎಷ್ಟೋ ವಿಷಯಗಳು ಹಣ ಅಂತ ಬಂದಾಗ, ಇವಾಗ ಒಂದು ಆರೋಗ್ಯದ ವಿಷಯನೇ ಆಗಿರಬಹುದು, ಅಥವಾ ಒಂದು ಮನೆ ತೊಗೊಳ್ಳೋ ವಿಷಯನೇ ಆಗಿರಬಹುದು, ಲೋನ್ ತೊಗೊಳ್ಳೋ ವಿಷಯ ಆಗಿರಬಹುದು. ಸೊ ಇದ್ರ ಬಗ್ಗೆ ಎಲ್ಲ ಕೂತು ಮಾತಾಡಬೇಕಾಗತ್ತೆ. ಆದರೆ ಈಗಿನ ಕಾಲದ ಮಕ್ಕಳು ಅಂದರೆ ಮಗ ಸೊಸೆ ಅಂದರೆ ಏನಾಗುತ್ತೆ ಅಂದರೆ, ಅವರ ಯೋಚನೆ ಬೇರೆ ಇರೋದ್ರಿಂದ ತುಂಬ ಡ್ರೀಮ್ಸ್ ಇರುತ್ತೆ. ನಾನು ಅದು ತೊಗೋಬೇಕು, ಇಲ್ಲಿಗೆ ಹೋಗಬೇಕು, ಅದನ್ನು ನೋಡಬೇಕು ಅನ್ನೋದೆಲ್ಲ. ಆದರೆ ಅಪ್ಪ ಅಮ್ಮಂದ್ರಿಗೆ ಏನಿರುತ್ತೆ, ಸುಮ್ಮನೆ ದುಂದು ವೆಚ್ಚ ಮಾಡ್ತಾಯಿದ್ದಾರೆ, ಬೇಡದಿರೋ ವಿಷಯಕ್ಕೆ ಹಣನ ಖರ್ಚು ಮಾಡ್ತಾಯಿದ್ದಾರೆ ಅಂತ ಆಲೋಚನೆಗಳು ಬರುತ್ತೆ. ಹೀಗೆ ಜಗಳಗಳು ಶುರುವೂ ಆಗುತ್ತೆ. ಆದರೆ ಮನೇಲಿ ಕೂತ್ಕೊಂಡು ನಾನು ಈ ವಿಷಯಕ್ಕೆ ಇಷ್ಟು ಹಣ ಖರ್ಚು ಮಾಡ್ತಾಯಿದ್ದೀನಿ, ಇಷ್ಟನ್ನು ನಾನು ಇಟ್ಕೋತಾ ಇದ್ದೀನಿ ಅಂತ ಮಾತಾಡಿದಾಗ ಕೂತು ಎಲ್ಲರಿಗೂ ಓಕೆ, ಇವನು ಇಷ್ಟು ದುಡಿತಾ ಇದ್ದಾನೆ, ಇಷ್ಟು ಖರ್ಚು ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗತ್ತೆ. ಇಲ್ಲದಿದ್ದರೆ ಏನಾಗುತ್ತೆ, ಅವರವರ ಆಲೋಚನೆಗಳಲ್ಲೇ ಅವರು ಮುಳುಗಿ ಹೋಗಿರ್ತಾರೆ. ಸೊ ಹಾಗಾಗಿ ಸಂಬಂಧಗಳು ಹಾಳಾಗೋ ಸಾಧ್ಯತೆ ಇದೆ. ನಿಮ್ಮ ಮನೇಲಿ ಕೂತ್ಕೊಂಡು ಯಾರು ಏನು ಮಾಡ್ತಾಯಿದ್ದಾರೆ, ಏನು ಮಾಡಬೇಕು ಅಂತಿದ್ದಾರೆ ಅಂತ ಕೂತ್ಕೊಂಡು ಎಲ್ಲರೂ ಚರ್ಚೆ ಮಾಡಿದಾಗ ಕುಟುಂಬ ಸಂತೋಷವಾಗಿರೋಕ್ಕೆ ಸಾಧ್ಯವಾಗತ್ತೆ. ವೀಕ್ಷಕರೇ, ತಿಳ್ಕೊಂಡ್ರಿ ಅಲ್ವಾ? ಸ್ಮಾರ್ಟ್ ಸಲಹೆನ ಅಳವಡಿಸ್ಕೊಳ್ಳೋಣ, ನಮ್ಮ ಸಂಬಂಧಗಳನ್ನು ಗಟ್ಟಿಯಾಗಿಸ್ತಾ ಸಂಭ್ರಮಿಸೋಣ. ಬನ್ನಿ, ಅತ್ತೆ ಸೊಸೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು, ಅವರ ಅನಿಸಿಕೆ ಏನು ಅಂತ ತಿಳ್ಕೊಳ್ಳೋಣ. ನಮ್ಮ ಹೇಳಿ, ಹೇಗೆ ಅನ್ನಿಸ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ? ಅದೇ ನೀವು ಬಂದು ಮನೆ ಬಂದು ಇದು ಮಾಡಿ ರೆಕಾರ್ಡ್ ಮಾಡಿ ನಮಗೆ ತುಂಬ ಸಂತೋಷ ಮಾಡಿದ್ದೀರ. ನಮ್ಮ ಮನಸ್ಸೆಲ್ಲ ತುಂಬ ಸಂತೋಷ ಆಯಿತು. ಇದೇ ಥರ ಎಲ್ಲರಿಗೂ ಮಾಡಿಕೊಂಡು ಬರಲಿ ಅಂತ ನನ್ನ ಆಸೆ. ನಿಮ್ಗೆ ಹೇಗೆ ಅನ್ನಿಸ್ತು ಈ ರೀತಿ ಮುಖಾಮುಖಿಯಾಗಿ ಕುತ್ಕೊಂಡು ಖುಷಿ ಮಾತಾಡಿ? ಆಯಿತು ನಮಗೂ. ಹಾಗಂತೀರಿ? ಇವಾಗ ಮನಸ್ಸು ಬಿಚ್ಚಿ ನೀವು ಅವ್ರ ಹತ್ರ ಮಾತಾಡಿದ್ದೀರಿ, ಅವ್ರು ನಿಮ್ಮ ಹತ್ರ ಮಾತಾಡಿದ್ದಾರೆ ಅಲ್ವಾ? ಸೊ ಹೇಗೆ ಅನಿಸುತ್ತೆ ಆ ವಿಚಾರದ ಬಗ್ಗೆ? ಖುಷಿ ಆಯಿತು. ಏನು ಅವರಿಂದ ನಮಗೆ ಗೊತ್ತಾಯಿತು, ನಮ್ಮಿಂದ ಅವ್ರಿಗೂ ಇದಾಯಿತು ಅಷ್ಟೆ. ಒಬ್ರಿಗೊಬ್ಬರು ಸಂಬಂಧಗಳು ಚೆನ್ನಾಗಾಯಿತು, ಇನ್ನೂ ಗಟ್ಟಿ ಆಗುತ್ತೆ ಅಲ್ವಾ? ಸೊ ಬನ್ನಿ, ಅವರ ಸೊಸೆಯ ಅನಿಸಿಕೆ ಕೇಳೋಣ. ಹೇಳಿ ಮೇಡಮ್, ತಮಗೇನಿಸ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ? ಪ್ರಪ್ರಥಮವಾಗಿ ಡಿ ಚಂದನ ವಾಹಿನಿಗೆ ಧನ್ಯವಾದ. ಈ ಥರ ಒಂದು ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ, ಇಲ್ಲಿ ತನಕ ಬಂದು ಮನೆಯಲ್ಲೇ ಶೂಟಿಂಗ್ ಮಾಡಿ ಕಂಫರ್ಟ್ ಝೋನ್ ಒಂದು ಕ್ರಿಯೇಟ್ ಮಾಡಿ ಅನಿಸಿಕೆ ಹಂಚ್ಕೊಂಡು, ಮತ್ತು ಆ್ಯಕ್ಟಿವಿಟೀಸ್ ಎಲ್ಲ ಈ ಥರ ಏನೂ ಮಾಡಿರಲಿಲ್ಲ. ಗೇಮ್ಸ್ ಅಂತೂ ಔಟ್ ಆಫ್ ಕ್ವೆಶನ್. ಗುನುಗ್ತಾ ಇದ್ವಿ, ಹಾಡುಗಳೆಲ್ಲ ಗುನುಗ್ತಾ ಇದ್ವಿ. ಆಮೇಲೆ ನಾನೇನಾದ್ರು ಹಾಡೋದು ಅಂತಂದರೆ ಅವ್ರಿಗೆ ಪ್ರೋಗ್ರಾಮ್ ಇದೆಯಾ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ಯಾ ಅಂತ. ಸೊ ಗೇಮ್ ಎಲ್ಲ ಹೊಸದು, ಒಂಥರ ಮೆಮೊರಬಲ್ ಎಕ್ಸ್ಪೀರಿಯನ್ಸ್ ಆಯಿತು. ಓಕೆ. ಆಮೇಲೆ ಉದ್ದೇಶಕ್ಕೆ ಬರೋದಾದರೆ, ಈಗ ಕೆಲವು ಚಲನಚಿತ್ರಗಳಿರುತ್ತೆ, ಈಗ ರಾಜ್ಕುಮಾರ್ ಆಗ್ಬೋದು, ಮಿಲನ ಆಗ್ಬೋದು, ಬಂಗಾರದ ಮನುಷ್ಯ ಆಗ್ಬೋದು. ಸೊ ಆ ಥರದ್ದೆಲ್ಲ ಒಂಥರ ಲೈಫ್ ಚೇಂಜಿಂಗ್ ಮೂವೀಸ್ ಅದೆಲ್ಲ. ಅದು ನೋಡಿ ಎಷ್ಟೊಂದು ಜನ ತಮ್ಮನ್ನು ತಾವು ತುಂಬ ಚೇಂಜ್ ಮಾಡ್ಕೊಂಡಿದ್ದಾರೆ. ಅಂದರೆ ಈ ಇಂಟೆನ್ಷನ್ನು ನನಗೆ ಅದೇ ಥರ ಫೀಲ್ ಆಯಿತು. ಸೆಪ್ರೇಟ್ ಆಗಿರೋವಂಥ ಎಷ್ಟೊಂದು ಫ್ಯಾಮಿಲೀಸ್ ಇರುತ್ತೆ, ಅದು ನೋಡಿ ಎಲ್ಲೋ ಒಂದು ಕಡೆ ಅವರಿಗೆ ಫೀಲ್ ಆಗತ್ತೆ, ನಾವು ಒಟ್ಟಿಗೆ ಇರಬೇಕಾಗಿತ್ತು ಅಂತ ಅನಿಸೋ ರೀತಿ ಅಲ್ಲಿ ನನಗೆ ಮೂಡ್ ಬರ್ತದೆ ಅಂತ ನನಗೆ ಅನ್ನಿಸ್ತು. ಇನ್ನೊಂದು ವಿಷಯ ಏನಂತಂದರೆ, ನಾವು ಸೈಕಾಲಜಿನಲ್ಲಿ ಸೆಲೆಬ್ರೇಟ್ ದ ಡಿಫ್ರೆನ್ಸಸ್ ಅಂತ ಹೇಳ್ತೀವಿ. ಯಾವುದೇ ರಿಲೇಷನ್ಶಿಪ್ ಆದ್ರೂ ಲೈಕ್ಸ್, ಡಿಸ್ಲೈಕ್ಸ್, ಸಿಮಿಲಾರಿಟೀಸ್, ಡಿಫ್ರೆನ್ಸಸ್ ಎಲ್ಲ ಇರುತ್ತೆ. ಸೊ ಈ ಡಿಫ್ರೆನ್ಸ್ ಅನ್ನೋದನ್ನ ನಾವು ಹೇಗೆ ಪಾಸಿಟಿವ್ ಆಗಿ ತಗೊಳ್ತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಜ ನಿಜ. ಹಾಗಾಗಿ ಕುಟುಂಬ ಅಂತ ಬಂದಾಗ ಎಲ್ಲ ಒಂದಾಗ್ಬಿಡ್ತಾರೆ. ಸೊ ಅದನ್ನ ಸೆಲೆಬ್ರೇಟ್ ಮಾಡೋ ಥರ ನೀವು ಇವಾಗ ಬಂದು ಇಲ್ಲಿ ನಡೆಸ್ಕೊಟ್ಟಿದ್ದೀರ ಅಂತ ನನಗೆ ಅನ್ನಿಸ್ತು. ಯಾವುದೇ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾನೆ. ಈಗ ಸೀರಿಯಲ್ ಅದು ಇದು ಅಂತ ಅಂದರೆ ಏನೋ ಒಂದು ಆ್ಯಂಗ್ಸೈಟಿ, ಏನೋ ಒಂದು ನೆಕ್ಸ್ಟ್ ಏನಾಗುತ್ತೆ, ಇವಳಿಗೇನಾಗುತ್ತೆ, ಅಯ್ಯೋ ಸೇಟ್ ತೀರಿಸ್ಬೇಕು ಹಾಗೆ ಹೀಗೆ ಅಂತೆಲ್ಲ ಒಪಿನಿಯನ್ ಇರುತ್ತೆ. ಆಡಿಯನ್ಸ್ದು ಏನೋ ಒಂಥರ ನೆಗೆಟಿವ್ ಫೀಲಿಂಗ್ ಬರುತ್ತೆ. ಸೊ ಇದು ಆ ಥರ ಏನೂ ಅನ್ನಿಸ್ಲಿಲ್ಲ. ಓಕೆ, ಖುಷಿಯಾಗಿ ನೀವು ನಡೆಸ್ಕೊಟ್ರಿ, ನಾವು ಹಾಡಾಡ್ಕೊಂಡು ಹೆಂಗೋ ಆಗೋಯ್ತು. ಸೊ ಹೀಗೆ ಇನ್ನೊಂದಷ್ಟು ಎಪಿಸೋಡ್ ಆಗಲಿ, ಸಕ್ಸಸ್ಫುಲ್ ಆಗಲಿ ಅಂತ ನನಗೆ ಸಂತೋಷಮ್ಮ. ತುಂಬ ಖುಷಿ ಆಯ್ತು ನಮಗೂ ಕೂಡ.
ಹೇಳ್ತೀವಲ್ಲ, ಇದ್ರ ಜೊತೆಗೆ ನೀವೇನು ಸಂಬಂಧಗಳನ್ನು ಬೆಳೆಸ್ತಿದ್ದೀರಿ ಅಲ್ವಾ, ಆ ವಿಷಯನ ಹಂಚ್ಕೊಂಡಿದ್ದೀರಿ ಅಲ್ಲ, ಅದು ಮುಖ್ಯ ಆಗುತ್ತೆ. ಈಗ ಅವ್ರು ಏನೇ ಒಂದು ತಪ್ಪು ಮಾಡಿದ್ರು ಕೂಡ ನೀವೇ ಅಷ್ಟು ಹಗುರವಾಗಿ ತೊಗೊಂಡು ಬಿಡು ಮುಂದೆ ಹೋಗೋಣ ಅನ್ನೋಂಥದ್ದು ದೊಡ್ಡ ಮನಸ್ಸು ನಿಮ್ಮದು ಇದೆ. ಆ್ಯಂಡ್ ಅವ್ರ ರೆಸ್ಪಾನ್ಸಿಬಿಲಿಟಿ ಏನಿದೆ, ಅವ್ರು ನೋಡ್ಕೊಳ್ಳೋಂಥ ಕರ್ತವ್ಯ ನಮ್ಮದೇ ಏನಿದೆ ನೀವು ಭಾವಿಸಿ ನೀವು ಮುಂದೆ ಹೋಗಿದ್ದೀರಿ, ಅದು ದೊಡ್ಡ ವಿಷಯನೇ ಅಲ್ವಾ. ಸೊ ಇದೇ ಬೇಕಾಗಿರುವಂಥದ್ದು. ಅತ್ತೆ ಮತ್ತು ಸೊಸೆಯ ಸಂಬಂಧದ ನಿಲುವುಗಳು ಸಾಕಷ್ಟಿರುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಇದಾಗಿತ್ತು. ಸೊ ಬನ್ನಿ, ಹಾಗಿದ್ರೆ ಅಷ್ಟೇ ಖುಷಿಯಾಗಿ ಭಾಗವಹಿಸಿ ಕಾರ್ಯಕ್ರಮನ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ದೂರದರ್ಶನ ಚಂದನ ವಾಹಿನಿ ಪರವಾಗಿ ಹಾಗೆಯೇ ಸ್ಮಾರ್ಟ್ ಸೊಸೆಯಂದರು ಕಾರ್ಯಕ್ರಮದ ಪರವಾಗಿ ಅತ್ತೆ ಸೊಸೆ ಇಬ್ಬರನ್ನು ಕೂಡ ಅಭಿನಂದನಾ ಪತ್ರವನ್ನು ಕೊಡೋದ್ರ ಮೂಲಕ ಅಭಿನಂದಿಸೋಣ. ಮೊದಲನೇದಾಗಿ ಅತ್ತೆ ಶ್ರೀಮತಿ ಗೀತಾ ಸತ್ಯನಾರಾಯಣ ಅವರು, ಅಮ್ಮ ತುಂಬ ಧನ್ಯವಾದಗಳು ಭಾಗವಹಿಸಿದ್ದಕ್ಕೆ. ಸೊ ಅದೇ ರೀತಿ ಅವರ ಸೊಸೆ ಶ್ರೀಮತಿ ಶುಭಶ್ರೀ ಅವರು, ಮೇಡಮ್ ಧನ್ಯವಾದಗಳು ಭಾಗವಹಿಸಿದ್ದಕ್ಕೆ. ಸೊ ವೀಕ್ಷಕರೇ, ಹೇಳ್ತಾರಲ್ವಾ, ಮೊಸರಲ್ಲಿ ಯಾವತ್ತೂ ಕಲ್ಲು ಹುಡುಕಬಾರ್ದಂತೆ, ಸಿಗೋದೇ ಇಲ್ವಲ್ಲ. ಹಾಗೆಯೇ ಸಂಬಂಧದಲ್ಲಿ ಇರಿಸು ಮುರಿಸು ಮನಸ್ತಾಪಗಳಿದ್ದೇ ಇರುತ್ತೆ. ಅದನ್ನೇ ದೊಡ್ಡದು ಮಾಡ್ಕೊಂಡು ನಾನು ಬೇರೆ ಹೋಗ್ಬಿಡ್ತೀನಿ ಅನ್ನೋ ಕೆಟ್ಟ ನಿರ್ಧಾರಗಳನ್ನು ಯಾವತ್ತೂ ಮಾಡಬಾರ್ದಂತೆ. ಅದೇ ಜೀವನ ಅಲ್ವಾ, ಅದನ್ನು ಮುಂದುವರಿಸೋಣ. ಸಂಬಂಧಗಳನ್ನು ನಾವು ಸಂಭ್ರಮಿಸೋಣ, ಅದೇ ಜೀವನ. ಇದ್ರ ಜೊತೆಗೆ ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಯೋಚನೆ ಮಾಡ್ತಿರ್ತೀರಿ ಅಲ್ವಾ, ಅಗತ್ಯವಾಗಿ ಭಾಗವಹಿಸಬಹುದು. ಆದರೆ ಅದಕ್ಕೆ ಏನು ಮಾಡಬೇಕು ಅಂತ ನಾನು ವಿವರವಾಗಿ ಹೇಳ್ತೀನಿ, ಅದನ್ನು ನೀವು ಫಾಲೋ ಮಾಡಿದ್ರೆ ಸಾಕು. ಮೊದಲನೇದಾಗಿ ನಿಮ್ಮ ಒಂದು ರಿಕ್ವೆಸ್ಟ್ ಲೆಟರ್, ಅಂದರೆ ಒಂದು 3 ರಿಂದ 4 ಸಾಲು. ಏನಿರಬೇಕು ರಿಕ್ವೆಸ್ಟ್ ಲೆಟರ್ ಅಂದರೆ ಏನು ಅಂತ ಅನ್ಕೋಬೇಡಿ. ನಿಮ್ಮ ಒಂದು ಆಸಕ್ತಿ, ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಿಮ್ಮ ಆಸಕ್ತಿ ಆಗಿರಬಹುದು, ಅಥವಾ ಅತ್ತೆ ಸೊಸೆಯರ ಮಧ್ಯೆ ಇರುವಂಥ ಬಾಂಧವ್ಯ ಏನಿದೆ, ಸೊ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ನೀವು ಅವ್ರಿಗೆ ಅಡ್ಜಸ್ಟ್ ಆಗಿದ್ದೀರಿ, ಎಷ್ಟು ಖುಷಿಯಾಗಿ ನಿಮ್ಮ ಕುಟುಂಬನ ಕಾಪಾಡ್ಕೊಳ್ತಾ ಇದ್ದೀರಿ, ಸೊ ಎಲ್ಲ ವಿಷಯಗಳನ್ನ ಒಳಗೊಂಡಂತೆ ಒಂದು 3 ರಿಂದ 4 ಸಾಲು. ಸೊ ಈ ಒಂದು ರಿಕ್ವೆಸ್ಟ್ ಲೆಟರ್ ಇರಲಿ. ಇದರ ಜೊತೆಗೆ ನಿಮ್ಮ ವಿವರಗಳು, ಅಂದರೆ ನಿಮ್ಮ ಹೆಸರು, ನಿಮ್ಮ ಅತ್ತೆಯವರ ಹೆಸರು, ವಯಸ್ಸು, ಊರು, ಜೊತೆಗೆ ವಿಳಾಸ, ಮುಖ್ಯವಾಗಿ ದೂರವಾಣಿ ಸಂಖ್ಯೆ, ಹಾಗೆಯೇ ನಿಮ್ಮ ಪರಿಚಯ ಮತ್ತು ಹವ್ಯಾಸಗಳೇನಿದೆ, ಇದಿಷ್ಟು ವಿವರಗಳ ಜೊತೆಗೆ ಬಹುಮುಖ್ಯವಾಗಿ ಇಬ್ಬರೂ ಕೂಡ ಒಟ್ಟಿಗೆ ನಿಂತು ತೆಗೆದುಕೊಂಡಿರುವಂಥ ಇತ್ತೀಚಿನ ಭಾವಚಿತ್ರ. ಇವಿಷ್ಟು ವಿವರಗಳನ್ನು ನೀವು ಪತ್ರದ ಮೂಲಕನೂ ತಲುಪಿಸಬಹುದು ಅಥವಾ ಇಮೇಲ್ ಮೂಲಕನೂ ಕಳಿಸಬಹುದು. ಪತ್ರದ ಮೂಲಕ ತಲುಪಿಸ್ತೀರಿ ಅಂತ ಆದರೆ ನಮ್ಮ ವಿಳಾಸ ಈ ರೀತಿಯಾಗಿದೆ. ನಿರ್ಮಾಪಕರು ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮ, ದೂರದರ್ಶನ ಕೇಂದ್ರ, JC ನಗರ, ಬೆಂಗಳೂರು 560006. ಅಥವಾ ಇಮೇಲ್ ಮೂಲಕ ಕಳಿಸ್ತೀರಿ ಅಂತ ಆದರೆ ನಮ್ಮ ಇಮೇಲ್ ID ddSmartSoseyandiru@gmail.com. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಸಂಭ್ರಮದ ಮಾತುಗಳು, ಬೆಸುಗೆಯ ಒಂದಷ್ಟು ಭರವಸೆಯ ಮಾತುಗಳು, ಇದೆಲ್ಲದರ ಜೊತೆಗೆ ಒಂದಷ್ಟು ಬದುಕಿನ ನಿಲುವುಗಳು ಎಲ್ಲವನ್ನೂ ಕೂಡ ಹೊತ್ತು ತರ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಇದಾಗಿದ್ದು ಸ್ಮಾರ್ಟ್ ಸೊಸೆಯಂದಿರು. ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ನಮಸ್ಕಾರ. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ.